ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ಶ್ರೀಮದ್ ಆಚಾರ್ಯರ ಮೂಲಮಹಾಸಂಸ್ಥಾನಾಧೀಶ್ವರರಾದ ಶ್ರೀಮದ್ ವ್ಯಾಸರಾಜ ವಿದ್ಯಾ ಕರ್ನಾಟಕ ಸಿಂಹಾಸನದ ಅಧೀಶ್ವರರಾಗಿದ್ದ ವ್ಯಾಸರಾಜ ಗುರುಸಾರ್ವಭೌಮರ ಕರಕಮಲ ಸಂಜಾತರಾದ ಶ್ರೀ ಶ್ರೀನಿವಾಸತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ನವವೃಂದಾವನದಲ್ಲಿ ಅವರ ಭವ್ಯವಾದ ವೃಂದಾವನ ಇದೆ. ತತ್ವಜ್ಞಾನ ಅನ್ನೋದು ಬರಬೇಕು ಅಂದರೆ ಗುರುಭಕ್ತಿಯಿಂದಲೇ ಅನ್ನುವ ಶ್ರೇಷ್ಠವಾಗಿರತಕ್ಕ ತತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು ನಿತ್ಯ ನಿರಂತರವೂ ತೋರಿಸಿಕೊಡ್ತಾ ಇದ್ದಾರೇನೋ ಎನ್ನುವಂತೆ ಗುರುಗಳ ಹಿಂದೆ ನಿಂತಿದ್ದಾರೆ. ನವವೃಂದಾವನದಲ್ಲಿ ನಾವು ನೋಡಿದಾಗ ವ್ಯಾಸರಾಜ ಗುರು ಸಾರ್ವಭೌಮರ ಭವ್ಯವಾದ ವೃಂದಾವನದ ಹಿಂಭಾಗದಲ್ಲಿಯೇ ನಮ್ಮ ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಇದೆ. ಅದರಿಂದ ಅವರು ತೋರಿಸ್ಕೊಡ್ತಾ ಇದ್ದಾರೆ ತತ್ವವನ್ನು. ಹರಿಭಕ್ತಿ ಬರಬೇಕು ಅಂದರೆ ಗುರುಭಕ್ತಿ, ತತ್ವಜ್ಞಾನ ಬರಬೇಕು ಅಂದರೆ ಗುರುಸೇವಾ. ಅಪೂರ್ವವಾದದ್ದು. ಅಂಥ ಮಹಾನುಭಾವರ ಆರಾಧನಾ ಪರ್ವಕಾಲ. ಕವಿಗಳಿವರನ್ನು ತುಂಬ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಸರ್ವಜ್ಞ ಚೂಡಾಮಣಿ ಅಂತ ಕರೀತಾರೆ. ಸಮಸ್ತ ಶಾಸ್ತ್ರಗಳಲ್ಲಿಯೂ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದಿದ್ದಂಥ ಮಹಾನುಭಾವರು. ತಮಾಷೆ ಮಾತಲ್ಲ. ವ್ಯಾಸರಾಜ ಗುರುಸಾರ್ವಭೌಮರಲ್ಲಿ ಸಮಸ್ತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆ ಎಲ್ಲ ಶಾಸ್ತ್ರಗಳಲ್ಲಿಯೂ ಪ್ರಭುತ್ವವನ್ನು ಸಂಪಾದನೆ ಮಾಡಬೇಕು ಅಂದರೆ ಅದು ಸುಲಭ ಸಾಧ್ಯವಾಗಿರತಕ್ಕಂಥ ಕೆಲಸ ಅಲ್ಲ. ಎಷ್ಟು ಗುರುವನುಗ್ರಹ ಇರಬೇಡ, ಇವರ ತಪಸ್ಸು ಹೇಗಿರಬೇಡ, ಅಧ್ಯಯನ ಹೇಗಿರಬೇಡ, ಇವರು ಮಾಡ್ತಾ ಇದ್ದಂಥ ಜಪತಪಾನುಷ್ಠಾನಗಳ ವೈಖರಿ ಹೇಗಿರಬೇಡ, ಅದೆಲ್ಲವುಗಳಿಂದ ಪರಮಾತ್ಮನ ವಾಯುದೇವರ ತಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂಥ ಯಾವ ವ್ಯಾಸರಾಜ ಗುರುಸಾರ್ವಭೌಮರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ತಾವು ಕುಳಿದ ಪೀಠಕ್ಕೂ ತಮ್ಮ ಸಿದ್ಧಾಂತಕ್ಕೂ ಮಹತ್ವವನ್ನು ಹೆಚ್ಚಿಸಿದವರು, ಸಿದ್ಧಾಂತವನ್ನು ವಿಶೇಷವಾಗಿ ಶಿಷ್ಯರಲ್ಲಿ ಸ್ಥಾಪನೆ ಮಾಡಿದ ಮಹಾನುಭಾವರು. ಈ ಮಹಾನುಭಾವರು ವ್ಯಾಸರಾಜ ಗುರುಸಾರ್ವಭೌಮರ ಕರಕಮಲ ಸಂಜಾತರು. ಕವಿಗಳು ಇವರು ವ್ಯಾಸರಾಜರ ಮೂಲಕ ಬಂದರು ಅಂತ ಹೇಳಬೇಕಾದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ವ್ಯಾಸರಾಜರೆಂಬ ಸಮುದ್ರದಿಂದ ಮೇಲೆದ್ದು ಬಂದ ದೋಷರಹಿತನಾದ ಚಂದ್ರ ಅಂತ ಹೇಳ್ತಾರೆ. ಭಂಗಾಗೋಚರ ತರ್ಕ ತಾಂಡವ ಕೃತೋ ನ್ಯಾಯಾಮೃತೈಕಾಶ್ರಯ ಶ್ರೀಮಚ್ಚಂದ್ರಿಕಯ ಮಹೋನ್ನತಿ ಪುಷಃ ಶ್ರೀ ವ್ಯಾಸತೀರ್ಥಾಂಬುಧೇ ನಿರ್ದೋಷ ಶಿಶಿರ ಕಳಂಕ ವಿಥುರ ಸರ್ವಜ್ಞ ಚೂಡಾಮಣಿ ಜಜ್ಞೆ ಕೋಪಿ ಕಳಾನಿಧಿ ರುಜುತರ ಶ್ರೀ ಶ್ರೀನಿವಾಸಾಭಿತಃ. ಶ್ರೀನಿವಾಸ ತೀರ್ಥರು ಎಂಥವರು, ಅವರ ಅದ್ಭುತವಾದ ಮಹಾತ್ಮೆ ಎಂಥದ್ದು. ವ್ಯಾಸತ್ರಯ ಕರ್ತೃಗಳಾಗಿರತಕ್ಕ ವ್ಯಾಸರಾಜ ಗುರು ಸಾರ್ವಭೌಮರ ಕರಕಮಲ ಸಂಜಾತರು ಎಂಥ ಮಹತ್ವ ನೋಡಿ. ಯಾವ ವಿದ್ವತ್ ಪ್ರಪಂಚ ವ್ಯಾಸತ್ರಯವನ್ನು ಅಧ್ಯಯನ ಮಾಡಿ ಅದರ ಅರ್ಥಾನುಸಂಧಾನವನ್ನು ಮಾಡಿ ವಿದ್ವಾಂಸರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯೋ, ತಮ್ಮ ವಿದ್ವತ್ತಿನ ತೀಕ್ಷ್ಣತೆಗಾಗಿ ಯಾವ ಮಹಾನುಭಾವರ ಗ್ರಂಥಗಳನ್ನು ಹಗಲಿರುಳು ಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ದಾರೋ, ಅದರ ಅರ್ಥಗಳನ್ನು ಚಿಂತನೆ ಮಾಡ್ತಾ ಇದ್ದಾರೋ, ಶಿಷ್ಯರುಗಳಲ್ಲಿ ಪಾಠ ಪ್ರವಚನಗಳ ಮೂಲಕ ಅದರ ದೀಕ್ಷೆಯನ್ನು ಕೊಡ್ತಾ ಇದ್ದಾರೋ, ಅಂತಹ ವ್ಯಾಸತ್ರಯ ಕರ್ತೃಗಳಾಗಿರತಕ್ಕಂತಹ ಶ್ರೀಮತ್ ಚಂದ್ರಿಕಾಚಾರ್ಯರ ಕರಕಮಲ ಸಂಜಾತರು ಇವರು. ಅದು ಮಾತ್ರ ಇವರ ಮಹತ್ವ ಅಲ್ಲ, ಹೇಳ್ತಾರೆ ಸರ್ವಜ್ಞ ಚೂಡಾಮಣಿ. ಆ ಮಹಾನುಭಾವರ ಪರಮಾನುಗ್ರಹದಿಂದ, ಹರಿವಾಯುಗಳ ಅನುಗ್ರಹದ ದೆಸೆಯಿಂದ ಸಮಸ್ತ ಶಾಸ್ತ್ರಗಳಲ್ಲಿಯೂ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು, ಪ್ರಭುತ್ವವನ್ನು ಪಡೆದಿದ್ದಂಥ ಮಹಾನುಭಾವರು ಇವರು. ಎಷ್ಟು ಅದ್ಭುತವಾದ ಮಹಾತ್ಮೆ ನೋಡಿ ಇವರದ್ದು. ಇಂಥ ಮಹಾನುಭಾವರ ಬಗ್ಗೆ ಇವರ ಶಿಷ್ಯರಾಗಿ ಬಂದಿರತಕ್ಕಂಥ ಯಾವ ನಮ್ಮ ರಾಮತೀರ್ಥ ಶ್ರೀಪಾದಂಗಳವರು ಒಂದು ಪುಟ್ಟ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದನ್ನು ಗುರುವಷ್ಟಕ ಅಂತ ಕರೀತಾರೆ. ಆ 8 ಶ್ಲೋಕಗಳಿಂದ ಕೂಡಿದಂಥ ಈ ಕೃತಿಯಲ್ಲಿ ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರ ಅಸಾಧಾರಣವಾದ ಮಹಾತ್ಮ್ಯವನ್ನೆಲ್ಲ ಒಂದು ಕಡೆಯಲ್ಲಿ ಕ್ರೋಢೀಕರಣ ಮಾಡಿದ್ದಾರೆ 8 ಶ್ಲೋಕಗಳಲ್ಲಿ. ಅದರ ಅರ್ಥಾನುಸಂಧಾನವನ್ನು ನಾವು ನಿತ್ಯ ಮಾಡಿ ಸ್ತೋತ್ರವನ್ನು ಪಾರಾಯಣ ಮಾಡುವುದರ ಮೂಲಕ ಗುರುಗಳ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ಆ ಮೂಲಕ ತತ್ವಜ್ಞಾನವನ್ನು ನಾವು ಪಡೆಯುವಂತಾಗಬೇಕೆನ್ನುವ ದೆಸೆಯಲ್ಲಿ ಅವರ ಆರಾಧನಾ ಪರ್ವಕಾಲದಂದು ಈ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡಿ ತನ್ಮೂಲಕ ಆ ಗುರುಗಳ ನಿಜವಾದ ಆರಾಧನೆಯನ್ನು ಮಾಡಿ ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ರಾಮತೀರ್ಥರು ಆ ಗುರುಗಳ ಭವ್ಯವಾಗಿರ್ತಕ್ಕಂಥ ವೃಂದಾವನದ ಮುಂದೆ ನಿಂತು ಅವರ ಎಲ್ಲ ಗುಣಗಳನ್ನು ಅನುಸಂಧಾನ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಗುರುಭಕ್ತೌ ವಿರಕ್ತೌ ಚ
ಯಸ್ಯ ನಾಸ್ತಿ ಸಮೋ ಭುವಿ ಶ್ರೀನಿವಾಸ ಗುರುಂ ನೌಮಿ ವ್ಯಾಸತೀರ್ಥಾರ್ಯ ಕಿಂಕರಂ. ಎಂಥವರು ನಮ್ಮ ಶ್ರೀನಿವಾಸ ತೀರ್ಥರು? ಹೇಳ್ತಾರೆ, ಗುರುಭಕ್ತವು ವಿರಕ್ತವು ಚ. ಇವರು ಮಾಡತಕ್ಕಂಥ ಗುರುಭಕ್ತಿಯಲ್ಲಿ ನೋಡಿ, ವ್ಯಾಸರಾಜರ ಮೇಲೆ ಇವರು ಮಾಡ್ತಾ ಇದ್ದಂಥ ಭಕ್ತಿ ಅಸಾಧಾರಣವಾದುದು. ಸ್ತೋತ್ರವನ್ನು ಆರಂಭ ಮಾಡುವಾಗಲೇ ಇವರ ಗುಣವನ್ನು ಹೇಳ್ತಾ ಇದ್ದಾರೆ. ಇವರ ಶ್ರೇಷ್ಠವಾದ ಗುಣ ಗುರುಗಳಲ್ಲಿ ಅಸಾಧಾರಣವಾದ ಭಕ್ತಿಯನ್ನು ಮಾಡುವುದು. ಗುರುಭಕ್ತಿಯಲ್ಲಿ ಇವರಿಗೆ ಸಮನಾದವರು ಲೋಕದಲ್ಲಿ ಯಾರೂ ಇರಲಿಲ್ಲ. ಅಷ್ಟು ಉತ್ಕೃಷ್ಟವಾಗಿ ವ್ಯಾಸರಾಜರ ಸೇವೆಯನ್ನು ಮಾಡಿದಂಥ ಮಹಾನುಭಾವರು. ಏನು ಹೇಳಬೇಕು? ಗುರುಭಕ್ತವು ವಿರಕ್ತವು ಚ. ಅಂತೆಯೇ ವಿರಕ್ತಿಯಲ್ಲಿ ವಿರಕ್ತಿ, ನಿಜವಾದ ಅರ್ಥದ ವಿರಕ್ತಿ. ವ್ಯಾಸರಾಜರ ಶಿಷ್ಯರು ಅನ್ನುವ ಒಂದು ಗೌರವ ಒಂದು ಕಡೆಯಲ್ಲಿ, ಮಹಾಸಂಸ್ಥಾನಾಧಿಪತಿತ್ವ ಎನ್ನುವ ಅಸಾಧಾರಣವಾದ ಮಹತ್ವ ಇನ್ನೊಂದು ಕಡೆ. ರಾಜಗುರುಗಳು, ತಿರುಪತಿ ದೇವಾಲಯದ ಅಧ್ಯಕ್ಷರು, ಶ್ರೀನಿವಾಸ ದೇವಾಲಯದ ಅಧಿಕಾರಿಗಳು, ಅದನ್ನು ನೋಡಿಕೊಳ್ಳತಕ್ಕಂಥ ವ್ಯವಸ್ಥಾಪಕರು, ಅದಾದ ನಂತರದಲ್ಲಿ ಅಪಾರವಾದಂಥ ಶಿಷ್ಯ ಪಾಂಡಿತ್ಯ, ರಾಜ್ಯದ ಎಲ್ಲೆಗಳಲ್ಲಿಯೂ ಸಂಪತ್ತು, ಮಹಾಸಂಪತ್ತಿನಿಂದ ಕೂಡಿದ ಸಂಸ್ಥಾನಾಧಿಪತಿತ್ವ, ಇದೆಲ್ಲ ಇದ್ದರೂ ಕೂಡ ಎಲ್ಲವೂ ಹರಿಪ್ರಸಾದ ಎನ್ನುವ ಚಿಂತನೆಯಲ್ಲಿ ತಾವು ಮಾತ್ರ ಯಾವುದಕ್ಕೂ ಅಂಟಿಕೊಳ್ಳದೆ, ವ್ಯಾಸರಾಜರಲ್ಲಿ ಭಕ್ತಿ, ವಾಯುದೇವರಲ್ಲಿ ಗೋಪಾಲಕೃಷ್ಣ ದೇವರಲ್ಲಿ ಭಕ್ತಿ, ಶಾಸ್ತ್ರಗಳ ಅಧ್ಯಯನ, ಶಿಷ್ಯರಿಗೆ ಪಾಠ ಪ್ರವಚನ, ಜಪತಪಾನುಷ್ಠಾನ, ಪೂಜೆ, ವಾದಿನಿಗ್ರಹ, ಇಷ್ಟನ್ನು ಮಾಡ್ತಾ ಸನ್ಯಾಸ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳು. ವಿರಕ್ತರು, ಮಹಾವಿರಕ್ತರು. ಹೇಗೆ ಗುರುಭಕ್ತಿಯಲ್ಲಿ ಇವರಿಗೆ ಸಮರಿಲ್ಲವೋ ಅದೇ ರೀತಿಯಲ್ಲಿಯೇ ವಿರಕ್ತಿಯಲ್ಲೂ ಇವರಿಗೆ ಸಮರಿಲ್ಲ. ಗುರುಭಕ್ತವು ವಿರಕ್ತವು ಚ ಯಸ್ಯ ನಾಸ್ತಿ ಸಮೋಭುವಿ. ಅಂಥ ಯಾವ ವ್ಯಾಸರಾಜರ ಕಿಂಕರರು ನೋಡಿ, ದಾಸರು, ವ್ಯಾಸರಾಜರ ದಾಸಾನುದಾಸರಾಗಿರತಕ್ಕಂಥ ಯಾವ ಶ್ರೀನಿವಾಸ ತೀರ್ಥರನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಶ್ರೀನಿವಾಸ ತೀರ್ಥರನ್ನು ನಾನು ನಮಸ್ಕಾರ ಮಾಡ್ತೇನೆ. ಅವರೆಂಥ ಮಹಾನುಭಾವರು! ಗುರುಭಕ್ತಿಯಲ್ಲಿ ವಿರಕ್ತಿಯಲ್ಲಿ ಅವರಿಗೆ ಸಮರಾದವರು ಯಾರೂ ಇಲ್ಲ. ಹಾಗಿದ್ರೂ ಕೂಡ ಅವರು ನಾನು ವ್ಯಾಸರಾಜರ ಕಿಂಕರ ಎನ್ನುವ ದೃಷ್ಟಿಯಲ್ಲಿ ಇದ್ದ ಮಹಾನುಭಾವರು. ಅವರ ಈ ರೀತಿಯಾದ ಗುಣಗಳನ್ನು ಅನುಸಂಧಾನ ಮಾಡುವುದರಿಂದ ನಮಗೂ ಯಥಾಯೋಗ್ಯವಾಗಿರ್ತಕ್ಕಂಥ ಗುರುಭಕ್ತಿ ಅನ್ನೋದು ಬರಲಿ ಎನ್ನುವ ಕಾರಣದಿಂದ ನಾನು ಅವರನ್ನು ನಮಸ್ಕಾರ ಮಾಡ್ತೇನೆ ಅಂತ ರಾಮತೀರ್ಥರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಶ್ರೀಮದ್ಭಾಗವತಂ ಸರ್ವಂ ವ್ಯಾಖ್ಯಾಯ ಬುಧ ಸಂಸದಿ ವ್ಯಾಸಾರ್ಯಾದಾಶ್ರಮಂ ಲೇಭೆ ತುರ್ಯಂ ಸಪ್ರಿಯತಾಂ ಗುರು. ಇವರಿಗೆ ವ್ಯಾಸರಾಜರು ಸನ್ಯಾಸಾಶ್ರಮವನ್ನು ಕೊಟ್ಟ ವಿವರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಒಮ್ಮೆ ವ್ಯಾಸರಾಜರ ಶಿಷ್ಯರಿಗೆ ಹೇಳ್ತಾರೆ, ಶ್ರೀಮದ್ ಭಾಗವತವನ್ನ ಶ್ರೀಮದ್ ಆಚಾರ್ಯರ ತಾತ್ಪರ್ಯಾನುಗುಣವಾಗಿ ಸಮಗ್ರವಾಗಿ ವಿದ್ವಾಂಸರ ಸಭೆಯಲ್ಲಿ ವ್ಯಾಖ್ಯಾನ ಮಾಡಬೇಕು, ಯಾರು ಮಾಡ್ತೀರಿ ಅಂತ. ಆಗ ಮುಂದೆ ಬಂದವರು ಈ ಮಹಾನುಭಾವರು. ನೋಡಿ, ಮಹಾಭಾಗವತೋತ್ತಮರಾಗಿರತಕ್ಕಂತಹ ಪ್ರಹ್ಲಾದಾವತಾರಿಗಳಾದಂತಹ ವ್ಯಾಸರಾಜರ ಎದುರುಗಡೆಯಲ್ಲಿ ಅವರಿಂದಲೇ ನಿರ್ಮಿತರಾದಂತಹ ಶಿಷ್ಯ ಮಂಡಲಿ, ವ್ಯಾಸರಾಜರ ಶಿಷ್ಯರು ಅಂತಂದರೆ ಇನ್ನೆಂಥ ವಿದ್ವಾಂಸರಿರಬಹುದು ಅಂತ ನಮಗೆ ಊಹೆ ಮಾಡಬಹುದು. ಅಂತಹ ಸಹಸ್ರಾರ ವಿದ್ವನ್ ಮಂಡಲಿಯ ಸಮ್ಮುಖದಲ್ಲಿ ವ್ಯಾಸರಾಜರ ದಿವ್ಯ ಸನ್ನಿಧಾನದಲ್ಲಿ ಸಮಗ್ರ ಶ್ರೀಮದ್ ಭಾಗವತವನ್ನು ವ್ಯಾಖ್ಯಾನ ಮಾಡಿದ ಮಹಾನುಭಾವರಿವರು. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಶಾಸ್ತ್ರ ಹೇಳಿದಂತೆ ವಿದ್ವಾಂಸರಾಗಿರತಕ್ಕ ವ್ಯಕ್ತಿಗಳನ್ನು ವಿದ್ವಾಂಸ ಅಂತ ಗುರುತಿಸೋದು ಹೇಗೆ ಅಂತಂದರೆ ಅವರು ಭಾಗವತವನ್ನು ಹೇಗೆ ಹೇಳ್ತಾರೆ ಅದನ್ನು ನೋಡಿಕೊಂಡು. ಅಂಥ ಅಸಾಧಾರಣವಾದ ಅದ್ಭುತವಾದ ಶೈಲಿಯಲ್ಲಿ ಭಾಗವತವನ್ನು ವ್ಯಾಖ್ಯಾನ ಮಾಡಿದ ಮಹಾನುಭಾವರಿವರು. ಆ ವ್ಯಾಖ್ಯಾನವನ್ನು ಕೇಳಿ ಸಂತುಷ್ಟರಾಗಿರ್ತಕ್ಕ ಚಂದ್ರಿಕಾಚಾರ್ಯರು ಅವರಿಗೆ ಕೊಟ್ಟ ಬಹುಮಾನ ಏನು ಅಂದರೆ ತುರೀಯಾಶ್ರಮ, ಈ ವಿದ್ಯಾಸಿಂಹಾಸನಾಧ್ಯಕ್ಷತೆ. ಅದ್ಭುತ ಇದು. ಅಂತಹ ಭಾಗವತವನ್ನು ಸಮಗ್ರವಾಗಿ ವ್ಯಾಖ್ಯಾನವನ್ನು ಮಾಡಿ ಗುರುಪ್ರೀತಿ ಸಂಪಾದನೆ ಮಾಡಿ ಗುರುಗಳ ಮೂಲಕ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದಂಥ ಗುರುಗಳು ನನಗೆ ಪ್ರೀತರಾಗಲಿ, ಶ್ರೀಮದ್ ಭಾಗವತಾದಿ ಸಚ್ಚಾಸ್ತ್ರಗಳ ಮೇಲೆ ನಮಗೆ ಆದರವನ್ನು ಕೊಡಲಿ, ಭಾಗವತಾದಿ ಗ್ರಂಥಗಳ ಅರ್ಥಗಳನ್ನು ನಮಗೆ ತಿಳಿಸಿಕೊಡಲಿ, ಅಧ್ಯಯನ ಮಾಡಿದರೆ ಅರ್ಥ ಆಗುವಂಥ ಅನುಗ್ರಹವನ್ನು ಮಾಡಲಿ ಆ ನಮ್ಮ ಶ್ರೀನಿವಾಸ ತೀರ್ಥ ಗುರು ಸಾರ್ವಭೌಮರು ಅಂತ ಇಲ್ಲಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ.
ಪ್ರಹ್ಲಾದಸ್ಯಾವತಾರೇಣ ವ್ಯಾಸತೀರ್ಥೇನ ಧೀಮತಾ ಯೋ ಲಬ್ಧವಾನ್ ನಾರಸಿಂಹಮನುಂ ಸಪ್ರೀಯತಾಂ ಗುರುಃ. ಪ್ರಹ್ಲಾದರಾಜರ ಅವತಾರಿಗಳಾದ ಶೇಷಾವೇಶಯುಕ್ತರಾದ ನಿತ್ಯ ವಾಯುದೇವರ ಸನ್ನಿಧಾನಕ್ಕೆ ಪಾತ್ರರಾದ ವ್ಯಾಸರಾಜ ಗುರುಸಾರ್ವಭೌಮರಿಂದ ನೃಸಿಂಹ ಮಂತ್ರೋಪದೇಶವನ್ನು ಪಡೆದ ಮಹಾನುಭಾವರಿವರು. ನೋಡಿ, ನೃಸಿಂಹ ಮಂತ್ರ ಅತ್ಯಂತ ಉತ್ಕೃಷ್ಟವಾದ ಮಂತ್ರ. ಅಂಥ ಯಾವ ನೃಸಿಂಹ ಮಂತ್ರವನ್ನು ಸಾಕ್ಷಾತ್ ನೃಸಿಂಹದೇವರ ಪ್ರಾದುರ್ಭಾವಕ್ಕೆ ಕಾರಣರಾದ ಪ್ರಹ್ಲಾದರಾಜರ ಅವತಾರಭೂತರಾದ ವ್ಯಾಸರಾಜರಿಂದಲೇ ಪಡೆದ ಮಹಾನುಭಾವರಿವರು ಅಂತಂದರೆ ಇವರ ಮಹತ್ವ ಇನ್ನಷ್ಟು ಇರಬೇಡ, ಊಹೆ ಮಾಡಲಿಕ್ಕೆ ಬರೋದಿಲ್ಲ ನಮಗೆ. ಪ್ರಹ್ಲಾದರಾಜರ ಸಾಕ್ಷಾತ್ ಅವತಾರಭೂತರಾದ ವ್ಯಾಸರಾಜ ಗುರು ಸಾರ್ವಭೌಮರಿಂದ ಅದ್ಭುತವಾಗಿರತಕ್ಕ ನೃಸಿಂಹ ಮಂತ್ರವನ್ನು ಉಪದೇಶ ಪಡೆದು ತಮ್ಮ ಶಿಷ್ಯ ಪರಂಪರೆಗೆ ಆ ಉಪದೇಶ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕಾಗಿ ಅನುಜ್ಞೆಯನ್ನು ಮಾಡಿದ ಗುರುಗಳು ನರಸಿಂಹ ಮಂತ್ರದ ವಿಶೇಷ ಉಪಾಸಕರಾಗಿರತಕ್ಕ ಶ್ರೀನಿವಾಸ ತೀರ್ಥ ಗುರುಸಾರ್ವಭೌಮರನ್ನು ನಮಸ್ಕಾರ ಮಾಡ್ತೇನೆ. ನನಗವರು ಪ್ರೀತರಾಗಲಿ. ತಮ್ಮ ಉಪಾಸ್ಯ ಮೂರ್ತಿಯಾಗಿರತಕ್ಕಂಥ ಏನು ಪ್ರಹ್ಲಾದರಾಜರ ಅವತಾರಭೂತರಾದ ವ್ಯಾಸರಾಜರಿಂದ ನೃಸಿಂಹ ಮಂತ್ರೋಪದೇಶವನ್ನು ಪಡೆದಿದ್ದಾರೆ, ಆ ನೃಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಲಿ ನಮ್ಮ ಸಾಧನೆಯಲ್ಲಿ ವಿಘ್ನಗಳು ಬರದೇ ಇರುವಂತೆ. ನೃಸಿಂಹ ಶ್ರೀನಿವಾಸ ತೀರ್ಥರ ಮೂಲಕ ನಮ್ಮ ಸಾಧನಾ ಮಾರ್ಗ ನಿರ್ವಿಘ್ನವಾಗಿ ಸಾಧನೆ ನಡೆಯುವಂತೆ ಮಾಡಲಿ. ಆದ್ದರಿಂದ ನಾನು ಅವರ ಪ್ರೀತಿಯನ್ನು ಬೇಡಿಕೊಳ್ತಾ ಇದ್ದೇನೆ, ನನಗೆ ಆ ಗುರುಗಳು ಪ್ರೀತರಾಗಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ತಾತ್ಪರ್ಯ ಚಂದ್ರಿಕಾಯುಕ್ತ ಟೀಕಾಯುಗ್ಭಾಷ್ಯ ಬೋಧನಂ ಸಪ್ತವಾರಂ ಕೃತಂ ಯೇನ ಪ್ರಿಯತಾಂ ಸ ಗುರುತ್ತಮಃ. ಇವರು ಗುರುತ್ತಮಃ, ಉತ್ತಮರಾದ ಗುರುಗಳು. ಯಾಕೆ ಉತ್ತಮರಾದ ಗುರುಗಳು ಹೇಳ್ತಾರೆ ರಾಮತೀರ್ಥರು. ತಾತ್ಪರ್ಯ ಚಂದ್ರಿಕಾಯುಕ್ತ ಟೀಕಾಯುಗ್ ಭಾಷ್ಯ ಬೋಧನಂ. ತಾತ್ಪರ್ಯ ಚಂದ್ರಿಕಾ ವ್ಯಾಸರಾಜರಿಗೆ ಅನುಪಮವಾದಂತಹ ಕೀರ್ತಿಯನ್ನು ತಂದುಕೊಟ್ಟಂತಹ ಕೃತಿ. ಚಂದ್ರಿಕಾಚಾರ್ಯರು ಅಂತಲೇ ಜಗತ್ಪ್ರಸಿದ್ಧರಾಗುವಂತೆ ಮಾಡಿದ ಕೃತಿ. ನ್ಯಾಯಾಮೃತಾಚಾರ್ಯ ಅಂತ ನಾವು ಕರೆಯೋದಿಲ್ಲ ಅವರನ್ನು. ಯಾವ ಚಂದ್ರಿಕೆಯ ಅಧ್ಯಯನವನ್ನು ಮಾಡುವುದರಿಂದ ಸಾಧಕನ ಮನಸ್ಸಿನ ಎಲ್ಲ ಅಜ್ಞಾನವೆಂಬ ಕತ್ತಲೆಯೂ ಪರಿಹಾರ ಆಗ್ತದೋ ಅಂತ ಅದ್ಭುತವಾದ ಜ್ಞಾನ ಬೆಳದಿಂಗಳನ್ನು ಕೊಟ್ಟು ತತ್ವಜ್ಞಾನಿಗಳನ್ನಾಗಿ ಮಾಡತಕ್ಕಂಥ ಉತ್ಕೃಷ್ಟವಾದ ಕೃತಿ ತಾತ್ಪರ್ಯ ಚಂದ್ರಿಕಾ, ವ್ಯಾಸರಾಜರ ಬರೆದ ಅದ್ಭುತವಾದ ಕೃತಿ. ಅಂತಹ ತಾತ್ಪರ್ಯ ಚಂದ್ರಿಕಾ ಸಹಿತವಾದಂತಹ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ ಎನ್ನುವ ಟೀಕೆಯನ್ನು, ಆ ಟೀಕಾ ಸಹಿತವಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರ ಭಾಷ್ಯವನ್ನು. ಆಚಾರ್ಯರ ಭಾಷ್ಯ ಅಂದರೆ ಅಪೂರ್ವ, ಅತ್ಯಪೂರ್ವವಾಗಿರ್ತಕ್ಕಂಥ ಕೃತಿ. ಭಾಷ್ಯ ಎನ್ನುವುದಕ್ಕೆ ಅನ್ವರ್ಥವಾದಂಥ ಕೃತಿ, ಭಾಷ್ಯ ಶಬ್ದಕ್ಕೆ ಅತ್ಯಂತ ಅನ್ವರ್ಥವಾಗಿರ್ತಕ್ಕಂಥ ಕೃತಿ, ಶ್ರುತಿ ಸ್ಮೃತಿಗಳಿಂದ ಯುಕ್ತವಾದಂತಹ ಅತ್ಯದ್ಭುತವಾಗಿರತಕ್ಕಂಥ ಕೃತಿ ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ. ಅಂತಹ ಯಾವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ಪಾದರ ಟೀಕಾ ಏನಿದೆ, ಆ ಟೀಕೆಗೆ ಟಿಪ್ಪಣಿ ರೂಪದಲ್ಲಿ ಹೊರಟಿರತಕ್ಕಂಥ ತಾತ್ಪರ್ಯ ಚಂದ್ರಿಕೆಯನ್ನು 7 ಬಾರಿ ಶಿಷ್ಯರಿಗೆ ಪಾಠ ಮಾಡಿದ ಮಹಾನುಭಾವರಿವರು. ವ್ಯಾಸರಾಜ ಗುರುಸಾರ್ವಭೌಮರ ಸನ್ನಿಧಾನದಲ್ಲಿಯೇ ನವೃಂದಾವನ ಕ್ಷೇತ್ರದಲ್ಲಿಯೇ 7 ಬಾರಿ ಚಂದ್ರಿಕೆಯನ್ನು ಚಂದ್ರಿಕಾ ತತ್ವಪ್ರಕಾಶಿಕಾ ಸಹಿತವಾದಂಥ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯವನ್ನು ಶಿಷ್ಯರಿಗೆ ಪಾಠ ಮಾಡಿ ಅವರ ಅಜ್ಞಾನವನ್ನು ಪರಿಹಾರ ಮಾಡಿದಂಥ ಮಹಾನುಭಾವರು ಶ್ರೀನಿವಾಸ ತೀರ್ಥರು. ಅಂಥ ಗುರುತ್ತಮರಾಗಿರ್ತಕ್ಕಂಥ ಗುರುಗಳು ನಮಗೆ ಪ್ರೀತರಾಗಲಿ. ನಮಗೂ ಚಂದ್ರಿಕೆಯ ಟೀಕೆಯ ಭಾಷ್ಯದ ಅರ್ಥ ಹೊಳೆಸಲಿ, ಆ ಅರ್ಥ ನಮಗೂ ಆಗುವಂತೆ ಮಾಡಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿಂದ ಇನ್ನು ಮುಂದೆ ಹೇಳ್ತಾರೆ, ಭಾಷ್ಯವ್ಯಾಖ್ಯಾನ ಕುಶಲಂ ಟೀಕಾ ತಾತ್ಪರ್ಯ ಬೋಧಕಂ ಚಂದ್ರಿಕಾರ್ಥೋಪದೇಷ್ಟಾರಂ ಶ್ರೀನಿವಾಸ ಗುರುಂ ಭಜೆ. ಭಾಷ್ಯ ವ್ಯಾಖ್ಯಾನ ಮಾಡುವುದರಲ್ಲಿ ಮಹಾಕೌಶಲ ಇವರದ್ದು. ಆಚಾರ್ಯರ ಭಾಷ್ಯ ಅದ್ಭುತವಾದ ಭಾಷ್ಯ, ಅದನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತಾಗತ್ತೆ. ಅಪೂರ್ವವಾಗಿರ್ತಕ್ಕಂಥ ಭಾಷ್ಯ. ಅಂತಹ ಭಾಷ್ಯವನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ಮಹಾಕುಶಲಿಗಳು ಅಪೂರ್ವವಾದ ರೀತಿಯಲ್ಲಿ ಆಚಾರ್ಯರ ಭಾಷ್ಯ ಗ್ರಂಥದ ಪಾಠವನ್ನು ಮಾಡ್ತಾ ಇದ್ದರಂತೆ. ಹಾಗೆ ಜೊತೆಯಲ್ಲಿಯೇ ಟೀಕಾ ತಾತ್ಪರ್ಯ ಬೋಧಕಂ, ಭಾಷ್ಯಾನುಗುಣವಾಗಿ ಹೇಗೆ ಟೀಕೆ ಇದೆ, ಭಾಷ್ಯಕಾರರಿಗೆ ಸಮ್ಮತ ಹೇಗೆ ಈ ಟೀಕಾ,
ಅಂದರೆ ಭಾಷ್ಯಕಾರರಿಗೆ ಸಮ್ಮತ ಆಗುವಂತೆ ಟೀಕಾಕೃತ್ಪಾದರು ಹೇಗೆ ತತ್ವಪ್ರಕಾಶಕ ರಚನೆ ಮಾಡಿದ್ದಾರೆ ಅನ್ನುವುದನ್ನು ಟೀಕೆಯ ತಾತ್ಪರ್ಯವನ್ನು ಶಿಷ್ಯರಿಗೆ ಮನಮುಟ್ಟುವಂತೆ ಬೋಧನೆ ಮಾಡ್ತಾ ಇದ್ದರು. ಅಂತೆಯೇ ಚಂದ್ರಿಕಾರ್ಥೋಪದೇಷ್ಟಾರಂ, ಚಂದ್ರಿಕೆಯ ಅರ್ಥ ಏಕವಿಂಶತಿ ಕುಭಾಷ್ಯ ದೂಷಕಂ. ಆಚಾರ್ಯರ ಭಾಷ್ಯವನ್ನು ಪಂಡಿತಾಚಾರ್ಯರು ಹೇಳಬೇಕಾದ್ರೆ ಹೇಳ್ತಾರೆ 21 ದುರ್ಭಾಷ್ಯಗಳನ್ನು ಖಂಡನೆ ಮಾಡ್ತಾ ಇದೆ ಈ ಭಾಷ್ಯ ಅಂತ. ಅದು ಹೇಗೆ? ವೇದವ್ಯಾಸ ದೇವರ ಸಿದ್ಧಾಂತಕ್ಕೆ ವಿರೋಧಿಗಳಾಗಿರತಕ್ಕ ಅನೇಕ ಮತಗಳನ್ನು ಹೇಗೆ ಖಂಡನೆ ಮಾಡ್ತಾ ಇದೆ ಆಚಾರ್ಯರ ಮಾತುಗಳು ಅನ್ನುವುದನ್ನು ಟೀಕಾಕೃತ್ಪಾದರ ವಾಕ್ಯಗಳ ನೆರಳಿನಲ್ಲಿ ತೋರಿಸಿಕೊಟ್ಟ ಅಪೂರ್ವವಾದ ಕೃತಿ ಚಂದ್ರಿಕಾ. ಅದರ ಅರ್ಥ ವಿಶೇಷಗಳನ್ನು ಹೇಳುವುದರಲ್ಲಿ ನಿಪುಣರು. ಶಿಷ್ಯರಿಗೆ ಚಂದ್ರಿಕಾಕೃತಿಯ ಅರ್ಥ ವಿವರಣೆಯನ್ನು ಕೊಡುವುದರಲ್ಲಿ ಮಹಾ ಸಮರ್ಥರಾಗಿದ್ದಂತಹ ವ್ಯಕ್ತಿಗಳು ಶ್ರೀನಿವಾಸ ತೀರ್ಥರು. ಅಂಥ ಗುರುಸಾರ್ವಭೌಮರನ್ನು ಆಯಾ ಕೃತಿಗಳ ಅರ್ಥಜ್ಞಾನಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಆ ಗುರುಗಳು ನಮಗೆ ಪರಮಾನುಗ್ರಹವನ್ನು ಮಾಡಿ ಆ 3 ಕೃತಿಗಳ ಅರ್ಥವಿಶೇಷಗಳನ್ನು ತಿಳಿಸಿಕೊಳ್ಳಿ ಗುರುಗಳ ಮೂಲಕ. ಸಂಸತ್ಸು ವಿದ್ವತ್ಸೇವ್ಯಾಸು ರಾಜತೆ ಸಿಂಹರಾಡಿವ ಸ್ಥಾಪಯನ್ ವ್ಯಾಸತೀರ್ಥಾರ್ಯಮತಂ ದುರ್ಮತ ಭಂಜಕ. ಯಾರಿವರು? ದುರ್ಮತ ಭಂಜಕ. ಎಲ್ಲಿ ಆಚಾರ್ಯರ ಗ್ರಂಥಗಳ ಅಧ್ಯಯನ ಆಗ್ತಾ ಇರುತ್ತೋ, ಟೀಕಾಕೃತ್ಪಾದರ ಟೀಕಾಗಳ ಅರ್ಥಾನುಸಂಧಾನ ಆಗ್ತಾ ಇರುತ್ತೋ, ಆಚಾರ್ಯರ ಗ್ರಂಥಗಳು, ಟೀಕಾಕೃತ್ಪಾದರ ಟೀಕಾ, ಅದಕ್ಕೆ ವಿವರಣ ರೂಪವಾಗಿರತಕ್ಕ ವ್ಯಾಸರಾಜರ ಗ್ರಂಥಗಳ ಅನುಸಂಧಾನ ಎಲ್ಲಿರುತ್ತೋ ಅಲ್ಲಿ ಸತ್ಸಿದ್ಧಾಂತದ ಸ್ಥಾಪನೆಯ ವೈಭವ ಹೇಳಲು ಅಶಕ್ಯ. ವಿಜಯೇಂದ್ರ ಸ್ವಾಮಿಗಳವರು, ವಾದಿರಾಜರೇ ಮೊದಲಾಗಿರ್ತಕ್ಕ ವ್ಯಾಸರಾಜರ ಶಿಷ್ಯರು ಹೇಗೆ ದುರ್ಮತಗಳನ್ನು ಖಂಡನೆ ಮಾಡಿ ದುರ್ವಾದಿಗಳನ್ನು ಗೆಲ್ಲಿದು ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರೋ, ಅದರಂತೆಯೇ ವ್ಯಾಸರಾಜರ ಮತ್ತೋರ್ವ ಪ್ರಿಯ ಶಿಷ್ಯರಾದಂತಹ ಶ್ರೀನಿವಾಸ ತೀರ್ಥರು ಕೂಡ ಅಂತೆಯೇ ದುರ್ಮತಗಳನ್ನು ಮುರಿದವರು. ಎಲ್ಲಿ? ವಿದ್ವತ್ಸೇವ್ಯಾಸು ಸಂಸತ್ಸು, ವಿದ್ವಾಂಸರ ಸಭೆ, ವಿದ್ವತ್ ಸದಸ್ಸು, ಆ ಎಲ್ಲ ಕಡೆಗಳಲ್ಲಿಯೂ ಇವರು ಸಿಂಹರಾಜದಂತೆ ಘರ್ಜಿಸ್ತಾ ಇದ್ದರಂತೆ. ಸಿಂಹರಾಜ ಹೇಗೆ ಘರ್ಜನೆ ಮಾಡಿದಾಗ ನರಿಗಳೆಲ್ಲ ಓಡಿ ಹೋಗಬೇಕು, ಅಂಥ ಇವರ ಸಿದ್ಧಾಂತದ ವ್ಯಾಖ್ಯಾನ ಕೌಶಲವನ್ನು ನೋಡಿ, ವಾದ ಕೌಶಲ ನೋಡಿ ಎಲ್ಲ ದುರ್ವಾದಿಗಳು ಕೂಡ ಹೆದರಿ ಬಿಡಬೇಕು. ಸಮಗ್ರ ದುರ್ಮತವನ್ನು ಖಂಡನೆ ಮಾಡಿದ ಮಹಾನುಭಾವರಿವರು. ದುರ್ಮತ ಭಂಜಕ ಅಂತ ಕರೀತಾರೆ ಇವರನ್ನು. ವೇದವ್ಯಾಸ ದೇವರ ವಿಶೇಷವಾದ ಸೇವಾವನ್ನು ಮಾಡಿ ವ್ಯಾಸಮುಷ್ಟಿಯ ಪರಮಾನುಗ್ರಹದಿಂದ, ವ್ಯಾಸಮುಷ್ಟಿಯ ಉಪಾಸನೆಯ ಬಲದಿಂದ ಎಲ್ಲ ದುರ್ವಾದಿಗಳನ್ನು ಗೆಲ್ಲಿದ ಮಹಾನುಭಾವರಿವರು. ವ್ಯಾಸತೀರ್ಥಾರ್ಯ ಮತಂ ಸ್ಥಾಪಯನ್. ಏನು ವ್ಯಾಸತೀರ್ಥರು ಶ್ರೀಮದಾಚಾರ್ಯರ ಸಿದ್ಧಾಂತವೇ ಸತ್ಸಿದ್ಧಾಂತ ಎನ್ನುವುದನ್ನು ತಮ್ಮ ಕೃತಿಗಳಲ್ಲಿ ತೋರಿಸಿಕೊಟ್ಟಿದ್ದಾರೋ, ಅದನ್ನು ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡುವುದರಲ್ಲಿ ಮಹಾ ಆದರವುಳ್ಳವರು. ಅಂತೆಯೇ ದುರ್ಮತಗಳನ್ನು ಭಂಜನೆ ಮಾಡುವವರು. ಅಂಥ ಗುರುಗಳು, ಸಿಂಹದಂತೆ ಇರತಕ್ಕಂತಹ ಗುರುಗಳು ನಮಗೆ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡುವಲ್ಲಿ ಧೈರ್ಯವನ್ನು ಕೊಡಲಿ. ವ್ರತಿನೋ ಗೃಹಿಣೋ ಬ್ರಹ್ಮಚಾರಿಣೋ ಧರ್ಮಮುತ್ತಮಂ ಯಮಾಶ್ರಿತ್ಯ ಚರಂತೀಹ ತಮಹಂ ನೌಮಿ ಸದ್ಗುರುಂ. ಮುಂದೆ ಹೇಳ್ತಾರೆ, ಪರಮ ಸುಂದರವಾದ ಸನ್ಯಾಸಿಗಳಾಗಿರಲಿ, ಗೃಹಸ್ಥರಾಗಿರಲಿ, ಬ್ರಹ್ಮಚಾರಿಗಳಾಗಿರಲಿ, ಅವರವರಿಗೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದ ಮಹಾನುಭಾವರು. ನೋಡಿ ಇವರ ಮಹತ್ವ ನೋಡಿ. ಗೃಹಸ್ಥರಾದವರಿಗೆ, ಬ್ರಹ್ಮಚಾರಿಗಳಾದವರಿಗೆ ಮಠದಲ್ಲೇ ಇರ್ತಾರೆ ಶಿಷ್ಯರು, ಮಾರ್ಗದರ್ಶನ. ಇನ್ನು ಸನ್ಯಾಸಿಗಳು ನೋಡಿ, ಅವರನ್ನು ಆಶ್ರಯ ಮಾಡಿಕೊಂಡು ಅನೇಕ ಸನ್ಯಾಸಿಗಳಿದ್ರು ಅನ್ನುವ ಅಪೂರ್ವವಾದ ಅಂಶ ಈ ವಾಕ್ಯದಿಂದ ಗೊತ್ತಾಗ್ತಾ ಇದೆ. ವ್ರತಿನಃ, ಅನೇಕ ಸನ್ಯಾಸಿಗಳು ಇವರನ್ನು ಆಶ್ರಯಿಸಿಕೊಂಡು ಅವರ ಮಾರ್ಗದರ್ಶನದಂತೆ ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾ ಇದ್ರು. ಅವರವರ ಆಶ್ರಮಕ್ಕೆ ಅನುಗುಣವಾಗಿರತಕ್ಕ ಧರ್ಮೋಪದೇಶವನ್ನು ಮಾಡಿ ಅವರನ್ನು ಸಾಧನ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ದೊಡ್ಡ ಗುರುಗಳು ಶ್ರೀನಿವಾಸ ತೀರ್ಥರ. ಎಂಥ ಯೋಗ್ಯತೆ ನೋಡಿ. ಇದೆಲ್ಲವನ್ನು ನೋಡಿಯೇ ತಾನೇ ವ್ಯಾಸರಾಜರವರಿಗೆ ಉತ್ತರಾಧಿಕಾರಿತ್ವವನ್ನು ಕೊಟ್ಟದ್ದು. ಎಂಥ ಅಪೂರ್ವವಾದ ಸಾಮರ್ಥ್ಯ. ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಸನ್ಯಾಸಿಗಳಿಗೂ, ಗೃಹಸ್ಥರಿಗೂ, ಬ್ರಹ್ಮಚಾರಿಗಳಿಗೂ ಅವರವರಿಗೆ ಯೋಗ್ಯವಾಗಿರತಕ್ಕ ಧರ್ಮೋಪದೇಶವನ್ನು ಮಾಡಿ ಅವರಿಗೆ ಆಶ್ರಯ ಕೊಟ್ಟು ಅವರ ಮೂಲಕ ಸಾಧನೆಯನ್ನು ಮಾಡಿಸಿ ನಿಜವಾದ ಅರ್ಥದಲ್ಲಿ ಸದ್ಗುರುಗಳಾಗಿ ನಿಂತಿರತಕ್ಕಂಥ ಯಾವ ನಮ್ಮ ಶ್ರೀನಿವಾಸ ತೀರ್ಥರನ್ನು ನಮಸ್ಕಾರ ಮಾಡ್ತೇನೆ. ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಉಚಿತವಾಗಿರತಕ್ಕ ಧರ್ಮಾಚರಣೆ ನಿರ್ವಿಘ್ನವಾಗಿ ನಡೆಯುವಂತೆ ಅವರ ಅನುಗ್ರಹವನ್ನು ಮಾಡಲಿ.
ಆಪದ್ವಿಘಾತಿನೀಯಸ್ಯ ನಾಮ್ನಃ ಪುಣ್ಯಸ್ಯ ಸಂಸ್ಮೃತಿಃ ತಂ ವಂದೇ ಶ್ರೀನಿವಾಸಾರ್ಯಂ ಮನೋವಾಕ್ಕರ್ಮಭಿಃ ಸದಾ. ಎಲ್ಲ ಮಹತ್ವ ಇರೋ ಹೊತ್ತಿಗೆ ಕಷ್ಟಗಳು ಬಂದಾಗ, ಆಪತ್ತುಗಳು ಬಂದಾಗ ಶ್ರೀನಿವಾಸ ತೀರ್ಥ ಗುರುಭ್ಯೋ ನಮಃ ಅಂತ ಸ್ಮರಣೆ ಮಾಡಿಬಿಟ್ರೆ ಸಾಕು, ಎಲ್ಲ ಆಪತ್ತುಗಳು ಪರಿಹಾರ ಆಗಿಬಿಡುತ್ತೆ. ಎಲ್ಲ ರೀತಿಯಾದ ಪುಣ್ಯ ವಿಶೇಷವನ್ನು ನಮಗೆ ತಂದುಕೊಡುತ್ತೆ. ಯಾವ ಮಹಾನುಭಾವರ ಪುಣ್ಯವಾದ ಏನು ವ್ಯಾಸರಾಜರು ಅನುಗ್ರಹ ಮಾಡಿದ ಶ್ರೀನಿವಾಸ ತೀರ್ಥರು ಎಂಬ ಹೆಸರನ್ನ, ಅವರ ನಾಮವನ್ನು ಶ್ರೀನಿವಾಸ ತೀರ್ಥ ಗುರುಭ್ಯೋ ನಮಃ ಅಂತ ಭಕ್ತಿಯಿಂದ ಹೇಳಿಬಿಟ್ರೆ, ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡ್ರೆ ನಮ್ಮ ಎಲ್ಲ ಪಾಪಗಳು ಆಪತ್ತುಗಳು ಪರಿಹಾರ ಆಗಿಬಿಡುತ್ತೆ. ಆಪದ್ವಿಘಾತಿನಿ ಅಂತಹ ಆಪತ್ಪರಿಹಾರಕವಾಗಿರತಕ್ಕ ಪುಣ್ಯನಾಮದಿಂದ ಯುಕ್ತರಾಗಿರತಕ್ಕ ಶ್ರೀನಿವಾಸ ತೀರ್ಥ ಗುರುಸಾರ್ವಭೌಮರನ್ನು ನಾನು ನಮಸ್ಕಾರ ಮಾಡ್ತೇನೆ. ಮನೋವಾಕ್ಕರ್ಮಭಿ, ನನ್ನ ಮನಸ್ಸಿನಿಂದ, ಮಾತಿನಿಂದ, ಶರೀರದಿಂದ, ತ್ರಿಕರಣಪೂರ್ವಕವಾಗಿ ನಾನು ಮಹಾನುಭಾವರಿಗೆ ನಮಸ್ಕಾರ ಮಾಡ್ತೇನೆ. ಆಪತ್ತುಗಳನ್ನು ಪರಿಹಾರ ಮಾಡ್ರಿ. ನನ್ನ ಬಾಯಲ್ಲಿ ಯಾವಾಗಲೂ ಮಧ್ವ ಸಿದ್ಧಾಂತದ ಪ್ರಮೇಯಗಳು ಬರುವಂತ ಅನುಗ್ರಹ ಮಾಡ್ರಿ. ದೊಡ್ಡವರ ಸ್ಮರಣೆ ಯಾಕೆ ಮಾಡೋದು ನಾವು? ಅವ್ರು ದೊಡ್ಡವರು ಅಂತ ಅವರೇ ದೊಡ್ಡವರು ಅಂತಲ್ಲ, ದೊಡ್ಡವರಾದ ಅವರ ಸ್ಮರಣೆ ಮಾಡುವುದರಿಂದ ಅವರಿಗಿಂತ ದೊಡ್ಡವರಾದ ಆಚಾರ್ಯರ, ವ್ಯಾಸರಾಜರ, ಟೀಕಾಕೃತ್ಪಾದರ ಗ್ರಂಥಗಳು ಬಾಯಲ್ಲಿ ಬರಲಿ, ಭಗವನ್ನಾಮ ಸಂಕೀರ್ತನೆ ಬರಲಿ ಅನ್ನುವ ದೃಷ್ಟಿಯಲ್ಲಿ ರಾಮತೀರ್ಥರು ಸ್ತೋತ್ರ ಮಾಡ್ತಾ ಇದ್ದಾರೆ. ಶ್ರೀನಿವಾಸಾರ್ಯ ಶಿಷ್ಯೇಣ ರಾಮತೀರ್ಥೇನ ಭಿಕ್ಷುಣ ರಚಿತಂ ಗುರ್ವಷ್ಟಕಂ ಭಕ್ತ್ಯಾ ವಿಪತ್ತೂಲಾಗ್ನಿಸನ್ನಿಭಂ. ಇಂಥ ಯಾವ ಮಹಾಮಹಿಮೋಪೇತರಾದ ಶ್ರೀಮನ್ಮೂಲಗೋಪಾಲಕೃಷ್ಣ ಪಟ್ಟಾಭಿರಾಮ ವೇದವ್ಯಾಸ ನರಸಿಂಹನೇ ಮೊದಲಾಗಿರತಕ್ಕ ಅಪೂರ್ವವಾದ ಸಂಸ್ಥಾನ, ಮಹಾಸಂಸ್ಥಾನ ಪ್ರತಿಮೆಗಳನ್ನು ನಿತ್ಯ ನಿರಂತರ ಅರ್ಚನೆ ಮಾಡುವುದರ ಮೂಲಕ, ಪಾಠ ಪ್ರವಚನಗಳ ಮೂಲಕ, ತಪಸ್ಸಿನ ಮೂಲಕ, ಶಿಷ್ಯೋದ್ಧರಣದ ಮೂಲಕ ಅಪೂರ್ವವಾದಂತಹ ತಮ್ಮ ಸಿದ್ಧಿಯನ್ನು ಪ್ರಕಟ ಮಾಡಿದ ಮಹಾನುಭಾವರು ಶ್ರೀನಿವಾಸ ತೀರ್ಥರು. ಅಂತಹ ಶ್ರೀನಿವಾಸ ತೀರ್ಥರ ಶಿಷ್ಯನಾಗಿರ್ತಕ್ಕಂತಹ ನಾನು, ರಾಮತೀರ್ಥರು ಹೇಳ್ತಾರೆ, ರಾಮತೀರ್ಥೇನ ಭಿಕ್ಷುಣ, ಶ್ರೀನಿವಾಸ ತೀರ್ಥರ ಕರಕಮಲ ಸಂಜಾತರಾಗಿ ಅವರ ಮೂಲಕ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪವಿತ್ರನಾಗಿರತಕ್ಕಂತಹ ನಾನು, ರಾಮತೀರ್ಥರು, ಆ ಗುರುಗಳ ಸ್ತೋತ್ರವನ್ನು ರಚನೆ ಮಾಡಿದ್ದೇನೆ. ಗುರುವಷ್ಟಕ ಎನ್ನುವ ಹೆಸರಿನ ಶ್ರೀನಿವಾಸ ತೀರ್ಥರ ಗುಣಗಳನ್ನು ವರ್ಣಿಸುವ ಸ್ತೋತ್ರವನ್ನು ರಚನೆ ಮಾಡಿದ್ದೇನೆ. ಅದನ್ನು ಯಾರು ಭಕ್ತಿಯಿಂದ ಪಾರಾಯಣ ಮಾಡ್ತಾರೋ, ಗುರುಗಳ ಮೇಲಿನ ಭಕ್ತಿಯಿಂದ, ಶ್ರದ್ಧೆಯಿಂದ, ಶಾಸ್ತ್ರಗಳ ಮೇಲಿನ ನಿಷ್ಠೆಯಿಂದ ಯಾರು ಈ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡ್ತಾರೋ ಆ ಎಲ್ಲ ವ್ಯಕ್ತಿಗಳಿಗೂ ಈ ಸ್ತೋತ್ರ ವಿಪತ್ತು, ಆಪತ್ತು ಎಂಬತಕ್ಕಂತಹ ಹತ್ತಿಯ ರಾಶಿಗೆ ಅಗ್ನಿಯಂತೆ ಇದೆ. ಎಲ್ಲ ಆಪತ್ತುಗಳು ಬೆಂಕಿಗೆ ಸಿಕ್ಕ ಹತ್ತಿಯ ರಾಶಿಯಂತೆ ಸುಟ್ಟು ಬೂದಿಯಲ್ಲಾಗಿಬಿಡ್ತವೆ ಕ್ಷಣ ಮಾತ್ರದಲ್ಲಿ. ಆದ್ದರಿಂದ ನಮ್ಮ ಎಲ್ಲ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡಿ ಸಕಲ ಸಂಪತ್ತನ್ನು, ಸಾತ್ವಿಕ ಸಂಪತ್ತನ್ನು ನೀಡಿ ಕೊನೆಗೆ ತತ್ವಜ್ಞಾನವನ್ನು, ಮೋಕ್ಷ ಸಂಪತ್ತನ್ನು ಕರುಣಿಸುವಂತಹ ಮಹಾನುಭಾವರು ನಮ್ಮ ಶ್ರೀನಿವಾಸ ತೀರ್ಥ ಶ್ರೀಮಚ್ಚರಣರು. ಆ ಮಹಾನುಭಾವರ ಆರಾಧನಾ ಪರ್ವಕಾಲ, ಅವರ ಶರೀರ ತ್ಯಾಗ ಅದ್ಭುತ. ವ್ಯಾಸರಾಜ ಗುರುಸಾರ್ವಭೌಮರ ಸನ್ನಿಧಾನದಲ್ಲಿಯೇ ಚಂದ್ರಿಕಾ ಗ್ರಂಥವನ್ನು ಪಾರಾಯಣ ಮಾಡ್ತಾ ನೆತ್ತಿಯಿಂದ ಪ್ರಾಣತ್ಯಾಗವನ್ನು ಮಾಡಿದ ಮಹಾನುಭಾವರು ಬ್ರಹ್ಮರಂಧ್ರದಿಂದ. ಆ ಗುರುರಾಜರ ಆರಾಧನಾ ಪರ್ವಕಾಲ ನಾವೆಲ್ಲ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಆಚಾರ್ಯರ ಸಿದ್ಧಾಂತದಲ್ಲಿ ನಮ್ಮನ್ನು ಹುಟ್ಟಿಸಿದ್ದೀರಿ, ಆಚಾರ್ಯರ ಸಿದ್ಧಾಂತದ ಮೇಲೆ ಶ್ರದ್ಧೆಯನ್ನು ಕೊಡ್ರಿ, ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ, ಶ್ರವಣ ಮಾಡುವಂಥ ಮಹಾ ಸೌಭಾಗ್ಯವನ್ನು ಕೊಡ್ರಿ. ನಿಮ್ಮ ಗುರುಗಳಾಗಿರ್ತಕ್ಕ ವ್ಯಾಸರಾಜ ಗುರು ಸಾರ್ವಭೌಮರ, ಅವರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಣ್ಯ ತೀರ್ಥರ, ಪುರುಷೋತ್ತಮ ತೀರ್ಥರ, ಜಗದ್ಧ್ವಜ ತೀರ್ಥರ, ರಾಜೇಂದ್ರ ತೀರ್ಥರ, ವಿದ್ಯಾಧಿರಾಜರ, ಅವರ ಗುರುಗಳಾಗಿರ್ತಕ್ಕಂಥ ಯಾವ ಟೀಕಾಕೃತ್ಪಾದರ, ಆಚಾರ್ಯರ, ಪದ್ಮನಾಭ ತೀರ್ಥರ ಎಲ್ಲ ಗುರುಪರಂಪರೆಯ ಪರಮಾನುಗ್ರಹದಿಂದ ನಾವು ಸಾಧಕರಾಗುವಂತೆ ಪರಮಾನುಗ್ರಹ ಮಾಡ್ರಿ, ಆಚಾರ್ಯರ ಸಿದ್ಧಾಂತದ ವ್ಯಾಖ್ಯಾನ ನಮ್ಮಿಂದ ಆಗುವಂತೆ ಮಾಡ್ರಿ ಅಂತ ಆ ಗುರುಗಳಲ್ಲಿ ಮತ್ತೆ 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 ಪ್ರಾರ್ಥನೆ ಮಾಡ್ತಾ ಈ ಸ್ತೋತ್ರದ ಸಂಕ್ಷಿಪ್ತ ಅನುವಾದವನ್ನು ಆ ಗುರುಗಳ ಅಂತರ್ಯಾಮಿಯಾಗಿರತಕ್ಕಂಥ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.